ಬ್ರೇಕಿಂಗ್ ನ್ಯೂಸ್ ಇದೆ ನೋಡೋಣ. ಮುಂಬೈನಲ್ಲಿ ಉಳ್ಕೊಂಡಿರೋದು ಇನ್ನಿಬ್ರು ಮಾತ್ರ. ಒಬ್ರು ರಮೇಶ್ ಜಾರಕಿಹೊಳಿ, ಮಗದೊಬ್ರು ಮಹೇಶ್ ಕುಮಟಳ್ಳಿ. ಈ ಇಬ್ಬರು ಕೂಡ ಸಂಜೆ ಬೆಳಗಾವಿಗೆ ತೆರಳುವಂತಹ ಸಾಧ್ಯತೆ ಇದೆ. ಇನ್ನುಳಿದಂತೆ ಎಲ್ಲರೂ ಕೂಡ ಯೂ ಟರ್ನ್ ಆಗಿದ್ದಾರೆ. ನಾಲ್ವರ ಘರ್ ವಾಪಸಿ ಬೆನ್ನಲ್ಲೇ ಮತ್ತೊಂದು ಸ್ಫೋಟಕ ಬೆಳವಣಿಗೆ ನಡೀತಾ ಇದ್ದು, ಮುಂಬೈನ ಹೋಟೆಲ್ನಲ್ಲಿ ಎಲ್ಲಾ ರೂಮ್ಗಳು ಕೂಡ ಖಾಲಿ ಹೊಡಿತಾ ಇದೆ. ಎಲ್ಲರೂ ಕೂಡ ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ. ಮತ್ತೆ ಮೂವರು ಅತೃಪ್ತ ಶಾಸಕರು ಬೆಂಗಳೂರಿನ ಕಡೆಗೆ ವಾಪಸ್ ಆಗ್ತಾ ಇದ್ದಾರೆ. ಚಿಂಚೋಳಿ ಶಾಸಕ ಉಮೇಶ್ ಜಾಧವ್, ರಾಣೆಬೆನ್ನೂರು ಶಾಸಕ ಆರ್ ಶಂಕರ್, ಮುಳಬಾಗಿಲು ಶಾಸಕ ನಾಗೇಶ್ ಇವರೆಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದು, ಕಾಂಗ್ರೆಸ್ ನಾಯಕರ ಮನವಿಗೆ ಓಗೊಟ್ಟು ಇವರೆಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರಾ? ಆಪರೇಷನ್ ಕಮಲಕ್ಕೆ ಕೊನೆಯ ಮೊಳೆ ಹೊಡೆಯೋದಕ್ಕೆ ಇನ್ನೆರಡು ಸ್ಟೆಪ್ ಮಾತ್ರ ಬಾಕಿ ಇದೆಯಾ? ಮುಂಬೈನಲ್ಲಿ ಸದ್ಯ ಉಳಿದಿರೋದು ಎಷ್ಟು ಮಂದಿ ಅಂದ್ರೆ ಕೇವಲ ಇಬ್ರು ಮಾತ್ರ. ಓಕೆ, ಎಲ್ಲ ಮುಂಬೈನಲ್ಲಿ ಬೀಡು ಬಿಟ್ಟಿದ್ದಂತಹ ಶಾಸಕರೆಲ್ಲರೂ ಕೂಡ ಈಗ ಬೆಂಗಳೂರಿನತ್ತ ಮುಖ ಮಾಡ್ತಾ ಇದ್ದಾರೆ. ಮತ್ತೆ ಮೂವರು ಅತೃಪ್ತ ಶಾಸಕರು ಕಾಂಗ್ರೆಸ್ ನಾಯಕರ ಮನವಿಗೆ ಓಗೊಟ್ಟು ವಾಪಸ್ ಆಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕೇವಲ ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಳ್ಳಿ ಇವರಿಬ್ರು ಮಾತ್ರ ಮುಂಬೈನಲ್ಲಿ ಇದ್ದಾರೆ. ಇನ್ನುಳಿದಂತೆ ಎಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಈ ಇಬ್ಬರು ಬೆಳಗಾವಿಯತ್ತ ವಾಪಸ್ ಹೋಗುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಅವರು ಇವತ್ತು ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಳ್ಳಿ ವಾಪಸ್ ಆಗುವಂತಹ ಸಾಧ್ಯತೆಗಳ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕುರಂದುವಾಡೆಯಿಂದ. ದಿಲೀಪ್, ಮುಂಬೈನ ಹೋಟೆಲ್ನಲ್ಲಿ ಎಲ್ಲಾ ರೂಮ್ಗಳು ಖಾಲಿ ಹೊಡಿತಾ ಇದೆಯಾ? ಎಲ್ಲರೂ ಜಾಗ ಖಾಲಿ ಮಾಡ್ತಿದ್ದಾರಾ? ಹೌದು ದಿವ್ಯ ಜ್ಯೋತಿ, ಏನಂತಂದ್ರೆ ಮುಂಬೈನ 24 ಕೊಠಡಿಗಳೇನು ಬುಕ್ ಮಾಡಿದ್ರು ಈ ಒಂದು ಅತೃಪ್ತ ಶಾಸಕರು, ಅದರಲ್ಲಿ ಏನಂತಾರೆ ಕೇವಲ 2 ರೂಮ್ಗಳು ಮಾತ್ರ ಉಳ್ಕೊಂಡಿದ್ದು. ಈಗಾಗಲೇ ಏನಂತಂದ್ರೆ ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಏನಂತಂದ್ರೆ 3 ರೂಮ್ಗಳನ್ನ ಖಾಲಿ ಮಾಡಿದ್ದಾರೆ. ಅದರಲ್ಲಿ ಇಬ್ಬರು ಪಕ್ಷೇತರ ಶಾಸಕರ ಜೊತೆಗೆ ಚಿಂಚೋಳಿ ಶಾಸಕರಾದಂಥ ಡಾಕ್ಟರ್ ಉಮೇಶ್ ಅವರು ಕೂಡ ಏನಂತಾರೆ ಜಾಗವನ್ನು ಖಾಲಿ ಮಾಡಿ ಹಿಂಬದಿಯ ಗೇಟ್ನಿಂದ ಹೋಗಿದ್ದಾರೆ. ಮುಂದೆ ಎಲ್ಲ ಮಾಧ್ಯಮದ ಇದ್ದಾರೆ ಹಾಗೆ ಅಂತ ಹೇಳಿ ಹಿಂಬದಿಯ ಗೇಟ್ನಿಂದ ಹೋಗಿದ್ದಾರೆ ಅಂತ ಹೇಳಿ ಮಾಹಿತಿ ಇರುತ್ತಂಥದ್ದು. ಹೀಗಾಗಿ ಅದು ತಾವು ಚಿತ್ರಗಳು ನೋಡ್ಬೋದು. ಹಿಂಬದಿ ಗೇಟ್ ಯಾವ ಥರ ಇದೆ ಅಂತಂದ್ರೆ ಮುಂದ್ಗಡೆ ಒಂದು ದೊಡ್ಡ ಟನಲ್ ಇದೆ, ಆ ಟನಲ್ ಪಕ್ಕದಲ್ಲಿ ಇರ್ತಕ್ಕಂಥ ಗೇಟಿಂದ ಹಾಕಿ ಹೋಗಿದ್ದಾರೆ. ಹೀಗಾಗಿ ಇದು ಏನಂತಂದ್ರೆ ಈಗಿರ್ತಕ್ಕಂಥ ಮಾಹಿತಿ. ಮತ್ತೆ ಕೇವಲ ಇಬ್ಬರು ಮಾತ್ರ ಶಾಸಕರು ಇಲ್ಲಿ ಉಳ್ಕೊಂಡಿದ್ದಾರೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ. ದಿವ್ಯಾ, ಈಗೇನ್ ಮೂವರು ವಾಪಸ್ ಬರ್ತಾರೆ ಅಂತ ಹೇಳ್ತಾ ಇದ್ದೀರಿ, ಅವರು ತಮ್ಮ ಡೀಲ್ ನ ಪಕ್ಕಾ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದಾರಾ ಅಥವಾ ಕಾಂಗ್ರೆಸ್ ನಾಯಕರ ಮನವಿಗೆ ಓಗೊಟ್ಟು ಬರ್ತಾ ಇದ್ದಾರಾ? ಈ ಯಾವ ನಾಯಕರ ಮನೆಗೂ ಹೋಗೊಟ್ಟು ಹೋಗ್ತಾ ಇಲ್ಲ ಇವರು. ಯಾಕಂತಂದ್ರೆ ಇವೊಂದು ಏನೋ ಸ್ಟ್ರಾಟಜಿ ಬೇರೆನೇ ಇದೆ. ಯಾವಾಗೂ ಏನು ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಆದ್ರೆ ಇನ್ನೊಂದು ಮೂಲಗಳ ಮಾಹಿತಿ ಪ್ರಕಾರ 11 ಜನ ವಾಪಸ್ ಆಗ್ತಾರೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಅಥವಾ ನಾಳೆ ಸಂಜೆ ಹೊತ್ತಿಗೆ 11 ಜನ ವಾಪಸ್ ಆಗ್ತಾರೆ. ಮತ್ತು ನಾವೆಲ್ಲರೂ ಕೂಡಿ ಸುಮಾರು 22ಕ್ಕೂ ಹೆಚ್ಚು ಜನ ಆಗ್ತೀವಿ. 19ಕ್ಕೆ ಏನಂತಂದ್ರೆ ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಏನಂತಂದ್ರೆ ಇದು ಇನ್ನೂ ಕೂಡ ಬೂದಿ ಮೆಚ್ಚಿದ ಕೆಂಡ ಅಂತ ಹೇಳ್ಬೋದು. ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ದಿವ್ಯಾ ಏನಂತಂದ್ರೆ ಇಲ್ಲಿ 3 ಜನ ಶಾಸಕರು ಜಾಗ ಖಾಲಿ ಮಾಡಿರುವಂತದ್ದು. ದಿವ್ಯಾ, ಹಾಗಿದ್ರೆ ಇನ್ನು ಇಬ್ರು ಉಳ್ಕೊಂಡಿರ್ಬೇಕಲ್ವಾ? ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಳ್ಳಿ ಇವರಿಬ್ಬರನ್ನ ಕಾವಲು ಕಾಯುವಂತಹ ಕೆಲಸ ಯಾರು ಮಾಡ್ತಿದ್ದಾರೆ? ಹೌದು, ಈಗಾಗಲೇ ಏನಂತಂದ್ರೆ ಮಾಜಿ ಶಾಸಕರಾದಂಥ ಬಾಬುರಾವ್ ಚಿಂಚನಸೂರಿಗೆ ಈ ಕೆಲಸವನ್ನು ಕೊಟ್ಟಿದ್ದಾರೆ. ಹಿರಿಯರಿದ್ರೆ ನೀವು ಅವ್ರನ್ನ ಕಾವಲು ಕಾಯಬೇಕು ಅಂತ ಹೇಳಿದ್ರೆ. ಹೀಗಾಗಿ ಬಾಬುರಾವ್ ಚಿಂಚನಸೂರು ಏನಂತಾರೆ ಮಹೇಶ್ ಕುಮಟಳ್ಳಿ ಮತ್ತೆ ರಮೇಶ್ ಜಾರಕಿಹೊಳಿ ಏನು ರೂಮ್ ಇದೆ, ಆ ಪಕ್ಕದಲ್ಲಿ ರೂಮ್ ಇರುವಂತದ್ದವರು, ಅವರು ಏನಂತಾರೆ ಇವ್ರನ್ನ ಕಾವಲು ಕಾಯ್ತಿದ್ದಾರೆ. ಮತ್ತೆ ಇನ್ನೂ ಕೂಡ ಏನಂತಂದ್ರೆ ದೆಹಲಿಯಿಂದ ಹೈಕಮಾಂಡ್ ಇಂದ ವಿಚಾರಗಳು ಬರ್ತಾ ಇದೆ. ಹೀಗಾಗಿ ಏನಂತಾರೆ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಆದ್ರೆ ಮತ್ತೆ ಬರ್ತಾರೆ ಆವಾಗ ಏನಂತಾರೆ ಯಾರಿಗೂ ಕೂಡ ಸುದ್ದಿ ಸಿಗೋದಿಲ್ಲ. ಯಾವ ಮೀಡಿಯಾಕ್ಕಾಗಲಿ ಅಥವಾ ಯಾವ ಇಂಟೆಲಿಜೆನ್ಸ್ಗಾಗಲಿ ಕೂಡ ಸುದ್ದಿ ಸಿಗೋದಿಲ್ಲ ಅಂತ ವಿಚಾರನ ತಿಳಿಸ್ತಾ ಇರುವಂತದ್ದು. ದಿವ್ಯಾ, ರಮೇಶ್ ಜಾರಕಿಹೊಳಿ ವಾಪಸ್ ಬೆಳಗಾವಿಗೆ ಹೋಗ್ತಾರೆ ಅನ್ನೋ ಸುದ್ದಿ ಇದೆ, ಹೌದಾ? ಈ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾ ಇದೆ ದಿಲೀಪ್?
ದಿವ್ಯ ಏನಂತಂದ್ರೆ ಒಂದು ಮೂಲಗಳ ಪ್ರಕಾರ ಏನಂತಾರೆ ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಳ್ಳಿ ಇಬ್ರು ಕೂಡ ಏನಂತಾರೆ ಬೆಳಗಾವಿಗೆ ತೆರಳುತ್ತಾರೆ. ಬೆಳಗಾವಿಗೆ ತೆರಳಿ ಅಲ್ಲಿ ವಾಸ್ತವ ಹೂಡಿದಂತ ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾಜಿ ಸಿಎಂಗಳಾದಂಥ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗ್ತಾರೆ. ಭೇಟಿಯಾಗಿ ಏನಂತಾರೆ ಅವ್ರ ಜೊತೆ ಮಾತುಕತೆ ನಡೆಸಿ ನಾಳೆ ಬೆಳಗಿನ ಜಾವ ಸುಮಾರು 9:30 ಹೊತ್ತಿಗೆ ಏನು ಒಂದು ಬೆಳಗಾವಿಯಿಂದ ಫ್ಲೈಟ್ ಹೋಗುತ್ತೆ. ಆ ಫ್ಲೈಟ್ ಮುಖಾಂತರ ಬೆಂಗಳೂರಿಗೆ ಹೋಗಿ CLP ಮೀಟಿಂಗ್ ಅನ್ನು ಅಟೆಂಡ್ ಆಗ್ತಾರೆ ಅಂತಕ್ಕಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ಇದು ಕೂಡ ಏನಂತಾರೆ ತಳ್ಳಿ ಹಾಕುವಂತಿಲ್ಲ. ಯಾಕಂತಂದ್ರೆ ಈಗಾಗಲೇ ಅವರ ಸಹೋದರರ ಜೊತೆ ಮಾತುಕತೆ ಆಗಿದೆ ಮತ್ತು ಸಂಜೆ ಸಿದ್ದರಾಮಯ್ಯ ಅವರ ವಾಸ್ತವ ಕೂಡ ಬೆಳಗಾವಿಯಲ್ಲಿ ಇರುವಂಥದ್ರಿಂದ ಇದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಮತ್ತು ಯಾವುದೂ ಕೂಡ ಏನಂತಂದ್ರೆ ಇವತ್ತು ಸ್ಪೆಷಲ್ ಫ್ಲೈಟ್ ಎಲ್ಲ ಬರ್ತಾರಾ ಅಥವಾ ಬೇರೆ ಫ್ಲೈಟ್ಗೆ ಹೋಗ್ತಾರಾ, ಯಾವ ಫ್ಲೈಟಿಂದ ಬೆಳಗಾವಿ ಹೋಗ್ತಾರ ಅನ್ನೋದು ಕೂಡ ಈ ನಡುವೆ ಕೂಡ ನಿಗೂಢವಾಗಿರುವಂಥದ್ದು. ದಿವ್ಯಾ, ಈಗ ವಾಪಸ್ ಆಗ್ತಾ ಇರುವಂತಹ ಶಾಸಕರು ನೇರವಾಗಿ ಬೆಂಗಳೂರಿಗೆ ಬರ್ತಾ ಇದ್ದಾರಾ ಅಥವಾ ತಮ್ಮ ತಮ್ಮ ಊರುಗಳಿಗೆ ತೆರಳ್ತಾ ಇದ್ದಾರಾ? ಇಲ್ಲಿ ಏನಂತ ನಮಗೆ ಸಿಗ್ತವೆ ಮರಕೋತಗಾರ ಏನು ಒಂದು ಇನೋವಾ ಕಾರ್ ಇತ್ತು. ಆ ಇನೋವಾ ಕಾರಿಂದ ಆ ಕಾರನ್ನ ಹತ್ತಿಕೊಂಡು 3 ಜನ ಶಾಸಕರು ಏರ್ಪೋರ್ಟ್ಗೆ ಹೋಗಿದ್ದಾರೆ. ಏರ್ಪೋರ್ಟಿಂದ ಎಲ್ಲಿ ಹೋದ್ರು ಅಂತ ಮಾಹಿತಿ ಸಿಗ್ತಲ್ಲ, ಅದನ್ನು ಕೂಡ ನಾವು ಕಲೆ ಹಾಕ್ತಾ ಇದ್ದೀವಿ. ಅವ್ರು ಬೆಂಗಳೂರಿಗೆ ಹೋದ್ರ ಅಥವಾ ಬೇರೆ ಕಡೆಯಲ್ಲಿ ಹೋದ್ರ, ಗೋವಾಕ್ಕೆ ಹೋದ್ರ, ಗೋವಾದಿಂದ ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಹಾಗೆ ಅಂತೇಳಿ. ಆದರೆ ಯಾವ ಏರ್ಪೋರ್ಟನ್ನು ಅವರು ರೀಚ್ ಮಾಡ್ತಾ ಇದ್ದಾರೆ ಅಂತ ಕೆಲವು ಕ್ಷಣಗಳ ಮಾಹಿತಿ ಸಿಗುತ್ತೆ. ಆದರೆ ಇಲ್ಲಿಂದ ಹೋದದ್ದು ಮಾತ್ರ 100ಕ್ಕೆ 100 ಏನಂತಂದ್ರೆ ಮಾಹಿತಿ ಸಿಕ್ಕಿರುವಂಥದ್ದು. ಮತ್ತೆ ಅದು ಹಿಂಬಾಲಿಂದ ಹೋಗಿರುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು ದಿವ್ಯಾ. ಅಂದ್ರೆ ಸದ್ಯಕ್ಕೆ ಆಪರೇಷನ್ ಕಮಲ ಫೇಲ್ಯೂರ್ ಅಂತ ಕಾಣಿಸ್ತಾ ಇದ್ರು, ಅದು ಬೂದಿ ಮುಚ್ಚಿದ ಕೆಂಡ ಇದ್ದಂತೆ ಅಂತ ಹೇಳ್ಬೇಕಾ? ದಿವ್ಯಾ, ಏನಂತಂದ್ರೆ ಆಪರೇಷನ್ ಕಮಲ ಫೇಲ್ಯೂರ್ ಆಗಿಲ್ಲ, ಕೇವಲ ಪೋಸ್ಟ್ಪೋನ್ ಆಗಿರುವಂಥದ್ದು. ಫೇಲ್ಯೂರ್ ಆಗಿದೆ ಅಂತ ಹೇಳಕ್ಕಾಗಲ್ಲ. ಯಾಕಂತಾರೆ ಎಲ್ಲರೂ ಕೂಡ ಏನಂತಾರೆ ಇಲ್ಲೇ ಇರುವಂಥದ್ದು. ಮತ್ತೆ ಇವತ್ತು ನಾವು ಮಾಹಿತಿ ಪಡೆದಾಗ 24ನೇ ತಾರೀಕಿನವರೆಗೆ, ಅದೇ ಈ ತಿಂಗಳು 24ನೇ ತಾರೀಕು ಕೂಡ ಎಲ್ಲ ರೂಮ್ ಬುಕ್ ಆಗಿರುವಂಥದ್ದು ದಿವ್ಯಾ. ಓಕೆ, ಈಗ ವಾಪಸ್ ಬಂದಿರೋರನ್ನ ಮಾತನಾಡಿಸಿದ್ರೆ ನಾವು ನಮ್ಮ ವೈಯಕ್ತಿಕ ಕಾರಣಗಳಿಗೆ ಎಲ್ಲೆಲ್ಲೋ ಹೋಗಿದ್ವಿ ಅಂತಾರೆ. ಇನ್ನು ಬಿಜೆಪಿ ಅವರು ಆಫರ್ ಮಾಡಿದ್ದು ನಿಜ, ಆದ್ರೆ ನಾವು ಅವರ ಆಫರ್ಗೆ ಅವರ ಆಪರೇಷನ್ಗೆ ಒಳಗಾಗಿಲ್ಲ ಅಂತ ಹೇಳ್ತಾರೆ. ನಾವು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು ಅಂತ ಹೇಳ್ತಾರೆ. ಅಲ್ಲೊಂದು ಆಟ ಇಲ್ಲೊಂದು ಆಟ ಆಡ್ತಾ ಇದ್ದಾರೆ ಅಂದ್ರೆ ಅವರ ಒಂದು ಬೇಡಿಕೆಗಳೇನಿದೆ ಅದನ್ನ ಪೂರೈಸ್ಕೊಂಡು ಅವ್ರು ಮಾತ್ರ ವಾಪಸ್ ಬಂದಿದ್ದಾರೆ ಅಂತನಾ? ಹೌದು, ನಿಮಗೆ ಒಂದು ಎಕ್ಸ್ಕ್ಲೂಸಿವ್ ವಿಷಯನ ಹೇಳ್ತೀನಿ. ಏನಂತಂದ್ರೆ ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಕಂಪ್ಲಿ ಗಣೇಶರು ಮುಂಬೈಗೆ ಬರ್ತಾರೆ. ಮುಂಬೈಗಂತ ಮಾತುಕತೆ ನಡೆಸ್ತಾರೆ, ಎಲ್ಲ ವಿಚಾರವನ್ನು ಮಾಡಿ ಸಂಜೆ ಊಟ ಮಾಡಿಕೊಂಡು ರಾತ್ರಿ 2 ಗಂಟೆಗೆ ಏನಂತಂದ್ರೆ ಮುಂಬೈ ಒಂದು ಹೋಟೆಲ್ನಿಂದ ಹೊರಗಡೆ ಹೋಗ್ತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಅವ್ರು ಇವತ್ತು ಕೂಡ ಏನಂತಾರೆ ಅವರ ಸ್ಪೀಚಲ್ಲಿ ಹೇಳಿದ್ರು, ಏನಂತಾರೆ ಒಂದು ಬೈಟಲ್ಲಿ ಹೇಳಿದ್ರು, ಏನಂತಂದ್ರೆ ನಾನು ಪರ್ಸನಲ್ ಕೆಲಸದ ಮೇಲೆ ಮುಂಬೈಗೆ ಹೋಗಬಾರ್ದಾ, ನನ್ನ ಮುಂಬೈಲಿ ಬಹಳಷ್ಟು ಕೆಲಸ ಇರುವಂಥದ್ದು. ಹಾಗಾದ್ರೆ ಮುಂಬೈಗೆ ಹೋದ್ರೆ ಯಾಕೆ ಏನಂತ ರನೀಸನ್ ಹೋಟೆಲ್ಗೆ ಬಂದರು, ಯಾಕೆ ಆ ರೂಮಲ್ಲಿ ಕೂತ್ಕೊಡು ಅಂತಕ್ಕಂಥ ವಿಚಾರನ ಕೂಡ ಅದಕ್ಕೆಲ್ಲ ಕ್ವಶನ್ಗೆ ಅವರೇ ಆನ್ಸರ್ ಮಾಡಬೇಕಾಗತ್ತೆ. ಖಚಿತವಾಗಿ ಏನಂತಂದ್ರೆ ಅವರು ಮುಂಬೈಗೆ ಬಂದು ಅವರ ಇಲ್ಲಿರ್ತಕ್ಕಂಥ ಭಿನ್ನಮತೀಯ ಶಾಸಕರಿದ್ರೆ ಅವರೆಲ್ಲರೂ ಭೇಟಿಯಾಗಿ ಮೀಟಿಂಗ್ ಮಾಡಿ ಹೋಗಿರುವಂಥದ್ದು. ಎಲ್ಲೋ ಒಂದು ಕಡೆ ಸೀಕ್ರೆಟ್ ವೆಪನ್ ವರ್ಕ್ ಆಗ್ತಾ ಇದೆ ಅನ್ಸುತ್ತೆ. ಇದು ಬೂದು ಮುಚ್ಚಿದ ಕೆಂಡ ಅಂತ ಹೇಳ್ಬೋದು ದಿವ್ಯಾ. ಥ್ಯಾಂಕ್ ಯು ದಿಲೀಪ್, ನಿಮ್ಮೆಲ್ಲ ಮಾಹಿತಿ.